ಸಾನ್ವಿಗೆ ಡಿಸ್ಟರ್ಬ್ ಮಾಡಿದ ಬಿಗ್ ಬಾಸ್ ರಜತ್. ಗರಂ ಆಗಿ ಕಿಚ್ಚನ ಮಗಳು ಹೇಳಿದ್ದೇನು, ಯಾಕೆ ಬೇಕಿತ್ತು? ಸ್ಯಾಂಡಲ್ವುಡ್ ಸ್ಟಾರ್ಸ್ ಕ್ರಿಕೆಟ್ ಆಡುವುದರಲ್ಲಿ ಬ್ಯುಸಿ ಆಗಿದ್ದಾರೆ. ಇದನ್ನ ನೋಡೋದಕ್ಕೆ ಕನ್ನಡದ ಸಿನಿಮಾ ಪ್ರೇಮಿಗಳಿಗೂ ಖುಷಿಯೋ ಖುಷಿ. ಸಿನಿಮಾಗೂ ಹಾಗೆ ತೆರೆ ಮೇಲೆ ವಿಭಿನ್ನ ಪಾತ್ರಗಳ ಮೂಲಕ ರಂಜಿಸ್ತಾ ಇದ್ರು. ಇದೀಗ ಬ್ಯಾಟ್ ಹಿಡಿದು ಫೀಲ್ಡ್ ನಲ್ಲಿ ಒಬ್ರೊಬ್ರು ಭಿನ್ನವಾಗಿ ಆಟ ಆಡ್ತಾ ಇದ್ದಾರೆ. ಅವರ ಅಭಿಮಾನಿಗಳಂತೂ ದಿಲ್ ಖುಷಿಯಾಗಿದ್ದಾರೆ. ಹೌದು, ಸುದೀಪ್ ಮಗಳು ಸಾನ್ವಿ ಅಪ್ಪನ ಜೊತೆ ಸದಾ ನಿಲ್ತಾರೆ. ಅವರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ, ಅಪ್ಪನಿಗಾಗಿ ಹಾಡ್ತಾರೆ, ಕುಣಿತಾರೆ. ಅವರ ಅಭಿಮಾನಿಗಳಿಗೆ ಖುಷಿ ನೀಡುತ್ತೆ. ಇದೀಗ ಸಿಸಿಎಲ್ ನಲ್ಲಿಯೂ ಅಪ್ಪನ ಆಟಕ್ಕೆ ಮನಸೋತಿದ್ದಾರೆ. ಫೀಲ್ಡ್ ನಲ್ಲಿ ನಿಂತು ಖುಷಿ ಪಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಸಿಸಿಎಲ್ ಪಂದ್ಯಗಳು. ಇದರಲ್ಲಿ ಕರ್ನಾಟಕದ ಬುಲ್ಡೋಸರ್ಸ್ ಹಾಗೂ ತೆಲುಗು ವಾರಿಯರ್ ನಡುವಿನ ಪಂದ್ಯದಲ್ಲಿ ಫೈನಲಿ ಗೆದ್ದು ಬೀಗಿದ್ದು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್. ಈ ಪಂದ್ಯವನ್ನ ನೋಡುವುದಕ್ಕೆ ಸಾನ್ವಿ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಕೂಡ ಬಂದಿದ್ರು. ನಮ್ಮ ಸ್ಟಾರ್ಸ್ ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಾ ಇದ್ರೆ ಗ್ಯಾಲರಿಯಲ್ಲಿ ಕೂತು ಅಮ್ಮ ಮಗಳು ಎಂಜಾಯ್ ಮಾಡ್ತಾ ಇದ್ರು. ಸಾನ್ವಿ ಸುದೀಪ್ ಇತ್ತೀಚೆಗೆ ಇಂಡಸ್ಟ್ರಿಗೆ ಹೆಚ್ಚಾಗಿ ಕನೆಕ್ಟ್ ಆಗಿದ್ದಾರೆ. ಎಲ್ಲರೊಂದಿಗೂ ಬೆರೆಯುತ್ತಾರೆ, ಸಿನಿಮಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಸಿನಿಮಾ ಇಂಡಸ್ಟ್ರಿಯವರ ಜೊತೆಗೂ ಒಳ್ಳೆ ಬಾಂಡಿಂಗ್ ಬೆಳೆಸಿಕೊಂಡಿದ್ದಾರೆ. ಸಿಸಿಎಲ್ ಪಂದ್ಯ ನೋಡಲು ಬಂದಿದ್ದ ನಟಿ ಮಣಿಯರ ಜೊತೆ ಸಾನ್ವಿ ಸುದೀಪ್ ಫುಲ್ ಜೋಶ್ ಆಗಿ ಫೋಟೋಗೆ ಪೋಸ್ ಕೊಡ್ತಾ ಇದ್ರು. ಎಲ್ಲರೂ ಖುಷಿಯಾಗಿಯೇ ಫೋಟೋ ತೆಗೆಸಿಕೊಳ್ತಿರುವಾಗ ನಡುವಲ್ಲಿ ಬಂದ ರಜತ್ ಕೊಂಚ ಕಿರಿಕಿರಿ ಮಾಡಿದ್ದಾರೆ. ಸಾನ್ವಿ ಸುದೀಪ್ ಅದನ್ನ ಬಹಳ ಕೂಲ್ ಆಗಿಯೇ ತೆಗೆದುಕೊಂಡಿದ್ದು ನೇರವಾಗಿ ಕ್ವೆಶ್ಚನ್ ಮಾಡಿದ್ರು. ರಜತ್ ಹೇಗೆ ಎಂಬುದನ್ನ ಬಿಗ್ ಬಾಸ್ ನಲ್ಲಿಯೇ ಜನ ನೋಡಿದ್ದಾರೆ. ಅದರಲ್ಲೂ ಚೈತ್ರ ಅವರನ್ನ ಹೆಚ್ಚು ಗೋಳಾಡಿಸುತ್ತೆ ರಜತ್. ತನಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ತಾರೆ. ಒರಟುತನವೂ ಅಲ್ಲಿ ಎದ್ದು ಕಾಣಿಸುತ್ತದೆ. ರಜತ್ ಇರೋದೇ ಹಾಗೆ ಅಂತ ಅಂದುಕೊಂಡ್ರು ಆ ನೇರವಾದ ರಫ್ ಆದ ನಡೆ ಎಲ್ಲ ಸಮಯಕ್ಕೂ ಹೊಂದಾಣಿಕೆಯಾಗುವುದಿಲ್ಲ. ಹಾಗೆ ಎಲ್ಲರೂ ಸ್ವೀಕರಿಸುವುದಕ್ಕೆ ಆಗಲ್ಲ. ಈಗ ಹಾಗೆ ಆಗಿದ್ದು, ಹೆಣ್ಣು ಮಕ್ಕಳೆಲ್ಲ ಸೇರಿ ಖುಷಿಯಾಗಿ ಫೋಟೋ ಕ್ಲಿಕ್ಕಿಸಿಕೊಳ್ತಿರುವಾಗ ತಮಾಷೆ ಮಾಡಲು ಹೋಗಿ ಸಾನ್ವಿ ಕೆಂಗಣ್ಣಿಗೆ ಗುರಿಯಾದ್ರು. ಒಳ್ಳೆ ಪೋಸ್ ಹೋಯ್ತಲ್ಲ ಅಂತ ಸಾನ್ವಿ ಹೆಣ್ಣು ಮಕ್ಕಳ ನಡುವೆ ನಿಮಗೇನು ಕೆಲಸ ಎಂದು ಕೇಳಿದ್ದಾರೆ. ಆದ್ರೂ ರಜತ್ ಅದನ್ನ ತಮಾಷೆಯಾಗಿಯೇ ತೆಗೆದುಕೊಂಡು ಮತ್ತೆ ಪೋಸ್ ಕೊಟ್ಟಿದ್ದಾರೆ. ರಜತ್ ನಡೆ ನೋಡಿ ಅಲ್ಲೇ ಬೇಡವಾಗಿತ್ತು ಎಂದೇ ಫ್ಯಾನ್ಸ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ಕಿಚ್ಚಿನ ಮಗಳ ಮೇಲೆ ಅಭಿಮಾನಿಗಳು ಗರಂ ಆಗಿದ್ದಾರೆ.